ಇನ್ನು ರಾಜ್ಯ ರಾಜಕಾರಣದಲ್ಲಿ ಜಿದ್ದಿನ ರಾಜಕಾರಣ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಇದಕ್ಕೆ ಪೂರಕವಾಗಿ ಇವತ್ತೊಂದಿಷ್ಟು ಬೆಳವಣಿಗೆಗಳಾಗಿರುವಂಥದ್ದು. ರಾಜಕೀಯದಲ್ಲಿ ನೀನಾ ನಾನು, ಮುಯ್ಯಿಗೆ ಮುಯ್ಯಿ, ಏಟಿಗೆ ಎದುರೇಟು. ಎಚ್ಡಿಕೆ ಬಿಎಸ್ವೈ ವಿರುದ್ಧ ಸರ್ಕಾರ ಲೋಕಾಸ್ತ್ರವನ್ನು ಪ್ರಯೋಗಿಸಿದೆ. ಎಚ್ಡಿಕೆ ವಿರುದ್ಧ ಗಂಗೇನಹಳ್ಳಿ ಡಿನೋಟಿಫೈ ಬ್ರಹ್ಮಾಸ್ತ್ರ. ಎಸ್ಐಟಿ ತನಿಖೆಗೆ ಸಿಎಂಗೆ ಸಚಿವರ ಮನವಿ. ಕಾಂಗ್ರೆಸ್ ವಿರುದ್ಧ ಕುಮಾರಸ್ವಾಮಿ ಅವರು ಇದೇ ವಿಚಾರಕ್ಕೆ ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ವಿಚಾರಕ್ಕೆ ರಾಜ್ಯ ರಾಜಕಾರಣದಲ್ಲಿ ಇವತ್ತಾದಂತಹ ಬೆಳವಣಿಗೆ ಏನು ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಶುರುವಾಯಿತು ನೀನಾ ನಾನಾ ರಾಜಕೀಯ. ಬಿಜೆಪಿ ಏಟಿಗೆ ಕಾಂಗ್ರೆಸ್ ತಿರುಗೇಟು. ಒಂದು ಕೇಸ್, ಇಬ್ಬರು ಮಾಜಿ ಸಿಎಂಗಳ ಮೇಲೆ ಬ್ರಹ್ಮಾಸ್ತ್ರ. ಹೌದು, ರಾಜ್ಯ ರಾಜಕೀಯದಲ್ಲಿ ನೀನಾ ನಾನಾ ರಾಜಕೀಯ ಶುರುವಾದಂತೆ ಕಾಣ್ತಾ ಇದೆ. ಮುಯ್ಯಿಗೆ ಮುಯ್ಯಿ, ಏಟಿಗೆ ಎದುರೇಟು. ಚಾನ್ಸೇ ಇಲ್ಲ, ಯಾರನ್ನೂ ಬಿಡಲ್ಲ. ಇದು ಕರ್ನಾಟಕದಲ್ಲಿ ಹೊಸ ರಾಜಕೀಯ ಲೆಕ್ಕಾಚಾರ. ಎಚ್ಡಿಕೆ ವರ್ಸಸ್ ಸಿದ್ದರಾಮಯ್ಯ ಗೇಮ್ ಚಾಲೂ ಆಗಿದೆ. ಸಿದ್ದು ವಿರುದ್ಧ ಎಚ್ಡಿಕೆ ಪೊಲಿಟಿಕಲ್ ಚಾರ್ಜ್ ಶೀಟ್ ಬೆನ್ನಲ್ಲೇ ಎಚ್ಡಿಕೆ ವಿರುದ್ಧ ಗಂಗೇನಹಳ್ಳಿ ಡಿನೋಟಿಫೈ ಬ್ರಹ್ಮಾಸ್ತ್ರವನ್ನ ಕಾಂಗ್ರೆಸ್ ಪ್ರಯೋಗಿಸಿದೆ. ಕರ್ನಾಟಕದ ರಾಜಕೀಯ ದಿಕ್ಕು ಬದಲಾಗ್ತಾ ಇದೆಯಾ? ಕರ್ನಾಟಕದಲ್ಲಿ ಬೆಂಕಿ ಬಿರುಗಾಳಿ ರಾಜಕೀಯ ಶುರು ಆಯ್ತಾ? ಈ ಪ್ರಶ್ನೆಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ. ಅದಕ್ಕೆ ಪ್ರಮುಖ ಕಾರಣ ವಿಪಕ್ಷಗಳ ಹಳೆ ಕೇಸ್ ಫೈಲ್ಗಳನ್ನು ಓಪನ್ ಮಾಡಿಸ್ತಕ್ಕಂಥದ್ದು, ಅವ್ರ ಮೇಲೆ SIT ಅಸ್ತ್ರ ಮತ್ತು FIR ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ 2015ರಲ್ಲಿ ದೂರು ದಾಖಲಾಗಿದ್ದಂಥ ಕುಮಾರಸ್ವಾಮಿ ಅವರ ಮೇಲಿನ ಕೇಸ್ ಏನಿತ್ತು, ಅದನ್ನು ಶೀಘ್ರಗತಿಯಲ್ಲಿ ಎಲ್ಲೋ ಒಂದು ಕಡೆ ಅದನ್ನು ಫಾಸ್ಟ್ ಆಗಿ ಅದನ್ನ ಕೇಸನ್ನು ಪೂರ್ಣಗೊಳಿಸಬೇಕು ಅಂತ ಕೂಡ ಕಾಂಗ್ರೆಸ್ನ ಸಚಿವರು ಆಗ್ರಹಿಸ್ತಾ ಇದ್ದಾರೆ. ಜೊತೆಗೆ SIT ಅನ್ನು ಕೂಡ ರಚನೆ ಮಾಡಿ ಅದರ ಮೂಲಕ ತನಿಖೆ ನಡೆಸಬೇಕು ಅನ್ನೋದು ಕಾಂಗ್ರೆಸ್ಸಿಗರ ಆಗ್ರಹ. ಎಲ್ಲ ಒಂದು ಕಡೆ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡ ಒಂದು ಪೊಲಿಟಿಕಲ್ ಚಾರ್ಜ್ ಶೀಟ್ ಏನಿತ್ತು, ಅದರ ಬೆನ್ನಲ್ಲೇ ಕುಮಾರಸ್ವಾಮಿ ಅವರ ವಿರುದ್ಧ ಸಿದ್ದರಾಮಯ್ಯ ಟೀಮ್ನ ಸಚಿವರು ಕೂಡ ಪೊಲಿಟಿಕಲ್ ಚಾರ್ಜ್ ಶೀಟ್ ಅನ್ನು ಶುರು ಮಾಡಿದ್ದಾರೆ. ಹಾಗಾದ್ರೆ ಇದು ಯಾವ ಹಂತವನ್ನ ತಲುಪುತ್ತೆ? FIRಗಳ ಮೇಲೆ FIR, ತನಿಖೆ ಮೇಲೆ ತನಿಖೆ. ಹಾಗಾದ್ರೆ ಕರ್ನಾಟಕದ ರಾಜಕಾರಣ ಸೇಡಿಗೆ ಸೇಡು ಅಂತ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಾ? ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರಿಸಬೇಕಿದೆ. 2007ರಲ್ಲಿ ಬೆಂಗಳೂರಿನ ಗಂಗೇನಹಳ್ಳಿಯ 1.11 ಎಕರೆ ಭೂಮಿಯನ್ನ ಸತ್ತವರ ಹೆಸರಲ್ಲಿ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಜಂಟಿಯಾಗಿ ಡಿನೋಟಿಫೈ ಮಾಡಿಸಿದ್ರು. 2015ರಲ್ಲಿ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾದರೂ ಈವರೆಗೂ ತನಿಖೆ ಪೂರ್ತಿಯಾಗಿಲ್ಲ ಎನ್ನುವುದು ಕಾಂಗ್ರೆಸ್ನ ಆರೋಪ. ಇನ್ನು ಈ ಪ್ರಕರಣ ಏನು ಅಂತ ನೋಡೋಣ. ಒಂದೇ FIR, ಇಬ್ಬರು ಮಾಜಿ ಸಿಎಂ. ಟಾರ್ಗೆಟ್ ಎಚ್ಡಿಕೆ ಬಿಎಸ್ವೈ. ಬೆಂಗಳೂರಿನ ಗಂಗೇನಹಳ್ಳಿಯಲ್ಲಿ ಡಿನೋಟಿಫಿಕೇಶನ್ ಕೇಸಿಗೆ ಮರುಜೀವ. 1976ರಲ್ಲಿ ಗಂಗೇನಹಳ್ಳಿಯಲ್ಲಿ BDA ನೋಟಿಫಿಕೇಶನ್. 1.11 ಎಕರೆ ಡಿನೋಟಿಫೈ ಮಾಡಲು 30 ವರ್ಷದ ನಂತರ ಅರ್ಜಿ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ರಾಜಶೇಖರಯ್ಯ ಎಂಬುವರ ಅರ್ಜಿ. ರಾಜಶೇಖರಯ್ಯ ಯಾರಂತ ಗೊತ್ತೇ ಇಲ್ಲ. ಎಚ್ಡಿಕೆ ಸಿಎಂ ಆಗಿದ್ದಾಗ ಸೂಚನೆ, ಭೂಸ್ವಾಧೀನಕ್ಕೆ ಬರಲ್ಲ ಅಂತ ಅಧಿಕಾರಿಗಳ ಶರ. ಕಾನೂನು ಪ್ರಕಾರ ಕ್ರಮ ಜರುಗಿಸಿ ಅಂತ ಎಚ್ಡಿಕೆ ಮತ್ತೆ ಪತ್ರ. 11/9/2007ರಲ್ಲಿ ವಿಮಲಾ ಎಂಬುವರಿಗೆ GPA. ವಿಮಲಾ ಎನ್ನುವವರು ಅನಿತಾ ಕುಮಾರಸ್ವಾಮಿಯ ತಾಯಿ. GPA ಮಾಡಿಸಿಕೊಂಡಿದ್ದು ರಾಜಶೇಖರಯ್ಯನಿಂದಲ್ಲ, ಮೂಲ ಮಾಲೀಕರ 21 ಮಂದಿ ವಾರಸುದಾರರಿಂದ. 2008ರಲ್ಲಿ ಡಿನೋಟಿಫೈನಿಂದ ಕೈಬಿಡಲು ಆಗಿನ ಸಿಎಂ ಬಿಎಸ್ವೈ ಶರ. ರಾಜಶೇಖರಯ್ಯ ಅನ್ನೋ ಬೇನಾಮಿ ಅರ್ಜಿ ಮೇರೆಗೆ ಶರ. ಡಿನೋಟಿಫೈ ಮಾಡೋಕೆ ಆಗಲ್ಲ ಅಂತ ಮುಖ್ಯ ಕಾರ್ಯದರ್ಶಿ ಸ್ಪಷ್ಟನೆ. ಮುಖ್ಯ ಕಾರ್ಯದರ್ಶಿ ಸಲಹೆ ಕೊಟ್ಟರೂ ಕೂಡ ಡಿನೋಟಿಫೈ. ಬಳಿಕ ಕುಮಾರಸ್ವಾಮಿ ಬಾಮೈದ ಚೆನ್ನಪ್ಪ ಹೆಸರಿಗೆ ರಿಜಿಸ್ಟರ್. 2015ರಲ್ಲಿ ಲೋಕಾಯುಕ್ತದಲ್ಲಿ ದೂರು ದಾಖಲು. 2021ರಲ್ಲಿ ಲೋಕಾಯುಕ್ತದಲ್ಲಿ ಕೊನೆಯ ಬಾರಿಗೆ ವಿಚಾರಣೆ. BDA ಸ್ವಾಧೀನಪಡಿಸಿಕೊಂಡರೂ 1.11 ಎಕರೆ ಡಿನೋಟಿಫೈ. 2015ರಲ್ಲಿ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾದರೂ ತನಿಖೆ ಪೂರ್ಣವಾಗಿಲ್ಲ. ಆದಷ್ಟು ಬೇಗ ತನಿಖೆ ಪೂರ್ಣಕ್ಕೆ ಸಚಿವರ ಒತ್ತಾಯ. ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಯಾವುದೋ ಒಬ್ಬ ಬೇನಾಮಿ ವ್ಯಕ್ತಿ ರಾಜಶೇಖರಯ್ಯ ಕುಮಾರಸ್ವಾಮಿ ಅವರಿಗೆ ಅರ್ಜಿ ಕೊಡೋದು 2007ನೇ ಇಸ್ವಿಯಲ್ಲಿ ಜಮೀನನ್ನ ಡಿನೋಟಿಫಿಕೇಶನ್ ಮಾಡಿ ಅಂತ ಅರ್ಜಿ ಕೊಡ್ತಾರೆ. ಆ ಜಮೀನಿಗೂ ರಾಜಶೇಖರಯ್ಯನಿಗೂ ಸಂಬಂಧನೇ ಇಲ್ಲ. ಈ ರಾಜಶೇಖರಯ್ಯ ಯಾರು ಅನ್ನೋದು ಕೂಡ ಇವತ್ತಿಗೆ ನಮ್ಗೆ ಗೊತ್ತಿಲ್ಲ. ಈ ಜಮೀನನ ಅಸಲಿ ಮಾಲೀಕರು ಅವರ ವಾರಸುದಾರರು 21 ಜನ ಇದ್ದಾರೆ. ಆ 21 ಜನದ ಜೊತೆಗೆ ಕುಮಾರಸ್ವಾಮಿ ಅವರ ಅತ್ತೆ ಅವರು GPA ಮಾಡ್ಕೊಳ್ತಾರೆ. ಕುಮಾರಸ್ವಾಮಿ ಅವರ ಬಾಮೈದ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ. ಈ ರಾಜಶೇಖರಯ್ಯ ಬೇನಾಮಿ ಅರ್ಜಿ ಮೇಲೆ ತಾವೇನು ಡಿನೋಟಿಫಿಕೇಶನ್ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರಿ, ಅದ ನಂತರ 20 ದಿವಸದ ಒಳಗೆ
ನಿಮ್ಮ ಶ್ರೀಮತಿಯವರ ತಾಯಿಯವರು GPA ಮಾಡ್ಕೊಂಡ್ರ ಆ ಒರಿಜಿನಲ್ ಲ್ಯಾಂಡ್ ಓನರ್ ಜೊತೆ ಆ GPA ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ ಶ್ರೀಮತಿ ವಿಮಲಾ ಅವರು, ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರ ತಾಯಿ. ಯಡಿಯೂರಪ್ಪನವರು ಸರ್ಕಾರ ಬಂದ ಮೇಲೆ ಈ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡಿರ್ತಕ್ಕಂಥದ್ದು ನಿಜನಾ ಸುಳ್ಳ? ನಾವು ಮಾಡ್ತಕ್ಕಂಥ ಆರೋಪ ಎಲ್ಲ ದಾಖಲೆ ಸಮೇತ ಇದೆ. ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ಸಾಹೇಬರು ಇದಕ್ಕೆ ಸಂಪೂರ್ಣವಾಗಿ ಉತ್ತರವನ್ನು ಕೊಡಬೇಕು. ಎಲ್ಲರಿಗಿಂತ ಹೆಚ್ಚಾಗಿ ಬಿಜೆಪಿ ಅವರು ದಯಮಾಡಿ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದೀವಿ, ನೀವು ನಿಮ್ದೇ ಆದಂತ ಗವರ್ನರ್ ಇದ್ದಾರೆ, ಗವರ್ನರಿಗೆ ಹೋಗಿ ಪುನಃ ತನಿಖೆ ಮಾಡಕ್ಕೆ ಹೇಳ್ಬೇಕು. ಇದು ಮೊದಲನೇ ರಿಲೀಸ್, ಇದು ಇನ್ನ ಹಲವಾರು ರಿಲೀಸ್ಗಳು ನಾವು ಹಂತ ಮಾಡ್ತೀವಿ. SIT ತನಿಖೆಗೆ ಸಿಎಂಗೆ ಮನವಿ. ಕಾಂಗ್ರೆಸ್ ವಿರುದ್ಧ HDK ವಾಗ್ದಾಳಿ. ಇನ್ನು ಕುಮಾರಸ್ವಾಮಿ ವಿರುದ್ಧದ ಪ್ರಕರಣದ ತನಿಖೆಗೆ SIT ರಚಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಒಕ್ಕಲಿಗ ಸಚಿವರು ಹಾಗೂ ಶಾಸಕರು ಒತ್ತಾಯ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದು, ಆ ಕೇಸ್ನಲ್ಲಿ ನನ್ನ ಪಾತ್ರ ಏನಿದೆ? 2015ರಿಂದ ಬಿಟ್ಟುಕೊಂಡು ಇದ್ದಾರೆ, 4 ವರ್ಷ ಏನ್ ಮಾಡ್ತಾ ಇದ್ರು? ಉತ್ತರ ಕೊಡುವ ವಿಚಾರವಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. 1 ಎಕರೆ 11 ಗುಂಟೆ ವ್ಯಾಲ್ಯೂ, ಬಿಕಾಸ್ ಅದು ಬಹಳ ಇಂಪಾರ್ಟೆಂಟ್ ಜಾಗದಲ್ಲಿರೋದ್ರಿಂದ ಬೆಲೆ ಬಾಳ್ತಕ್ಕಂಥ ಜಮೀನು ಅಂಥದನ್ನು ಡಿನೋಟಿಫೈ ಮಾಡಿದ್ದಾರೆ. ಅದರಲ್ಲೂ ಕುಮಾರಸ್ವಾಮಿಯವರ ಬಾಮೈದನಿಗೆ ಮಾಡಿದ್ದಾರೆ. ಅವರ ಅತ್ತೆ GPA ಹೋಲ್ಡರ್ ಆಗಿದ್ದಾಳೆ. ಅಧಿಕಾರಿಗಳು ಬರೋದಿಲ್ಲ, ಸ್ವಾಧೀನ ತಗೊಂಡಾಗಿದೆ ಅಂತ ಹೇಳಿದ್ರು ಮಾಡಿದ್ದಾರೆ. ಮತ್ತು ಯಾರು ಸತ್ತೋಗಿದ್ದಾರೆ ಅವ್ರ ಹೆಸರಿನಲ್ಲಿ ಮಾಡಿದ್ದಾರೆ. ಏನೇನು ಅವರು ತಪ್ಪುಗಳಿದೆ ಅದನ್ನು ನಾವು ಇಲ್ಲಿವರೆಗೆ ನಾವು ಕೆಲಸ ಮಾಡೋಣ ಫಸ್ಟು, ಆಮೇಲೆ ಎರಡನೇದು ಅವ್ರ ಮೇಲೆ ತನಿಖೆಗಳು ಅಂತಿದ್ದು. ಈಗ ತನಿಖೆಗಳನ್ನ ಫಸ್ಟ್ ಮಾಡಬೇಕಾದಂತ. ಕುಮಾರಸ್ವಾಮಿ ಪ್ರಕರಣ ಕೇಳಿದ್ದೀರಾ ಸರ್ SITನ? ಈಗ SIT ಯಾವ್ಯಾವುದ್ರಲ್ಲಿ ತರಬೇಕು, ಅದರ ವ್ಯಾಪ್ತಿ ಏನಿದೆ ಅದನ್ನೆಲ್ಲನೂ ಮುಖ್ಯಮಂತ್ರಿಯವರು ಸತ್ತವರ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅಂತ ಹೇಳಿ ಮಾನ್ಯ ಕುಮಾರಸ್ವಾಮಿ ಅವರು ಆಗಾಗಲೇ ಹೇಳ್ತಾ ಇರ್ತಾರೆ. ಕುಮಾರಸ್ವಾಮಿಯವರ ಅತ್ತೆ ತೊಗೊಂಡಿರೋಂಥ ಲ್ಯಾಂಡು, ಆ ಲ್ಯಾಂಡು ಕೂಡ ಸತ್ತವರ ಹೆಸರಿನಲ್ಲೇ ಡಿನೋಟಿಫಿಕೇಶನ್ ಆಗಿದೆ. ಅದಕ್ಕೆ ಅವರು ಸ್ಪಷ್ಟೀಕರಣ ಕೊಡಬೇಕು, ಬೇಜಾರು ಮಾಡ್ಕೋಬಾರ್ದು. ಅವ್ರದ್ದಾದರೆ ಹಳಸ್ಲು, ಬೇರೆಯವ್ರದ್ದಾದರೆ ಫ್ರೆಶ್ಶಾ? ಡಿನೋಟಿಫಿಕೇಶನ್ ಆಗೋದಕ್ಕಿಂತ ಮುಂಚಿತವಾಗಿಯೇ ರಿಜಿಸ್ಟರ್ ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಕ್ಕಂಥ ದಾಖಲೆಗಳ ಈಗಾಗಲೇ ಬಿಡುಗಡೆ ಆಗಿದೆ. ಅದು ಅಧಿಕಾರ ದುರುಪಯೋಗ ಅಲ್ವಾ? ಏನಾರ ಮಾತಾಡೋಕ್ಕೆ ಹೋದರೆ ಮುಗ್ದೋಗಿರೋ ಕತೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಬೇರೆಯವ್ರಿಗಾದರೆ ಸಂಬಂಧ, ಇವ್ರಿಗಾದರೆ ಸಂಬಂಧ ಇಲ್ಲ. ತನಿಖೆಗಳಾಗಿ ಇದರಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ, ಕಾನೂನುಬದ್ಧವಾಗಿದೆ ಇದು ಅಂತೇಳಿ ಎಲ್ಲ ತೀರ್ಮಾನಗಳು ತನಿಖೆಯ ವರದಿಗಳಲ್ಲಿ ಮಾಡ್ಕೊಂಡಾಗಿದೆ ಅವರು. ಅದಕ್ಕೆ ಅದನ್ನು ತನಿಖೆನ ಆದ ನಂತರ ಕ್ಲೋಸ್ ಮಾಡಿಲ್ಲ, ಹಂಗೆ ಜೀವ ಇಟ್ಕೊಂಡು ಕೂತ್ಕೊಂಡವ್ರೆ. ಅದರಲ್ಲಿ ಸಂಶಯನೇ ಇಟ್ಕೋಬೇಡಿ ಬ್ರದರ್, ನಾನೇನು ಎಲ್ಲೂ ಹೋಗಲ್ಲ. ಟಾರ್ಗೆಟ್ ಕುಮಾರಸ್ವಾಮಿನೇ, ಎಲ್ಲಿ ಹಿಡಿಬೇಕು ಇನ್ನು, ಏನು ಮಾಡೋದು ಪಾಪ ಒದ್ದಾಡ್ತಾವ್ರೆ. ಇಷ್ಟು ಸರ್ಕಾರ ಕೈಲಿ ಇಟ್ಕೊಂಡು ಅವ್ರ ಯೋಗ್ಯತೆಗೆ ಯಾವುದಾದ್ರೂ ಒಂದು ಹೊಸ ಸಬ್ಜೆಕ್ಟ್ನಾದ್ರು ಹುಡುಕ್ಬೇಕು ಬೇಡವ? ಇನ್ನು ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಮುಗಿಬಿದ್ದಿದೆ. ಸಿಎಂ ವಿರುದ್ಧ ಮೂಡಾ ಪ್ರಕರಣ, ವಾಲ್ಮೀಕಿ ಹಗರಣವನ್ನ ಮುಂದಿಟ್ಟುಕೊಂಡು ಬಿಜೆಪಿ ಟಕ್ಕರ್ ಕೊಟ್ಟಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರಸ್ತಾಪಿಸಿರೋ ಹಗರಣಗಳನ್ನ ನೋಡೋಣ. ಕಾಂಗ್ರೆಸ್ ವಿರುದ್ಧ ಆರೋಪ, ಮೂಡಾ ಸೈಟ್ ವಿವಾದ, ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್. ವಾಲ್ಮೀಕಿ ಹಗರಣ, ನಾಗೇಂದ್ರ ಜೈಲು. ಕೆಐಎಡಿಬಿ ವಿವಾದ, MB ಪಾಟೀಲ್ ವಿರುದ್ಧ ಆರೋಪ. CA ಸೈಟ್, ಪ್ರಿಯಾಂಕಾ ವಿರುದ್ಧ ಆರೋಪ. ವಿಪಕ್ಷಗಳು ಆಡಳಿತ ಪಕ್ಷ ಕಾಂಗ್ರೆಸ್ನ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಮೂಡಾ ಪ್ರಕರಣವೂ ಸೇರಿದಂತೆ, ವಾಲ್ಮೀಕಿ ಪ್ರಕರಣವೂ ಸೇರಿದಂತೆ, ಮತ್ತೊಂದು ಕಡೆ KDB ಲ್ಯಾಂಡ್ ವಿಚಾರವೂ ಕೂಡ ಆರೋಪನ ಮಾಡಿದರು. ಆದರೆ ಈಗ ಕಾಂಗ್ರೆಸ್ ಸರ್ಕಾರದಿಂದ ವಿಪಕ್ಷಗಳ ಹಳೆ ಕೇಸುಗಳು ಸೇರಿದಂತೆ ಸಾಕಷ್ಟು ವಿಚಾರಗಳು, ಡಿನೋಟಿಫೈ ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆಯೂ ಕೂಡ ತನಿಖೆ ಮಾಡುವ ಮತ್ತು ತನಿಖೆ ಚುರುಕುಗೊಳಿಸುವ ಪ್ರಯತ್ನ ಶುರುವಾಗಿದೆ. ಒಟ್ಟಾರೆ ಜಿದ್ದಿ ಅನ್ನೋ ರೀತಿಯಲ್ಲಿ ನೀವು ಬಿಟ್ಟರೆ ನಾವು ಬಿಡಲ್ಲ, ನೀವು ಬಿಡೋದಾದರೆ ಮಾತ್ರ ನಾವು ಬಿಡ್ತೀವಿ ಎನ್ನುವ ಹಂತದ ರಾಜಕೀಯ ಜಟಾಪಟಿಗಳು ಶುರುವಾದಂತೆ ಕಾಣಿಸ್ತಾ ಇದೆ. ಇನ್ನೊಂದೆಡೆ ಬಿಜೆಪಿ ವಿರುದ್ಧವೂ ಕೂಡ ಕಾಂಗ್ರೆಸ್ ಬ್ರಹ್ಮಾಸ್ತ್ರ ಪ್ರಯೋಗಿಸಿದೆ. ಈ ಕೇಸ್ಗಳನ್ನ ಮುಂದಿಟ್ಟುಕೊಂಡು ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಕಾಂಗ್ರೆಸ್ ಮುಂದಾಗಿದೆ. ಕಾಂಗ್ರೆಸ್ ಕೈಯಲ್ಲಿರೋ ಅಸ್ತ್ರಗಳೇನು ಅಂತ ನೋಡೋಣ. ಬಿಜೆಪಿ ವಿರುದ್ಧ ಆರೋಪ, ಫೋಕ್ಸೋ ಕೇಸ್, BSYಗೆ ಜಾಮೀನು. ನಾಗಮಂಗಲ ಹೇಳಿಕೆ, ಅಶೋಕ್ ವಿರುದ್ಧ FIR. ನಾಗಮಂಗಲ ಹೇಳಿಕೆ, ಶೋಭಾ ವಿರುದ್ಧ FIR. ಅಟ್ರಾಸಿಟಿ ರೇಪ್ ಕೇಸ್, ಮುನಿರತ್ನ ವಿರುದ್ಧ FIR. ಕೋವಿಡ್ ಹಗರಣ, ಸುಧಾಕರ್ ವಿರುದ್ಧ ಕ್ರಮ ಸಾಧ್ಯತೆ. ಸರ್ಕಾರ ಮತ್ತು ಸಿದ್ದರಾಮಯ್ಯ ವಿರುದ್ಧ ಅಟ್ಯಾಕ್ ಮಾಡ್ತಿರುವ ವಿಪಕ್ಷಗಳ ವಿರುದ್ಧ ಸರ್ಕಾರ ನೇರವಾಗಿಯೇ ಟಾರ್ಗೆಟ್ ಮಾಡಿದೆ. ವಿಪಕ್ಷ ನಾಯಕರ ವಿರುದ್ಧ ಕೇಸ್ಗಳ ಮೇಲೆ ಕೇಸ್ ಹಾಕುವ ಮೂಲಕ ನಮ್ಮ ತಂಟೆಗೆ ಬಂದರೆ ನಿಮ್ಮನ್ನ ಬಿಡಲ್ಲ ಅನ್ನುವಂತಹ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿದೆ. ಅಶೋಕ್, ಶೋಭಾ ಕರಂದ್ಲಾಜೆ,
ಮುನಿರತ್ನ, ಯಡಿಯೂರಪ್ಪ, ಕುಮಾರಸ್ವಾಮಿ ವಿರುದ್ಧ ಒಂದೊಂದೇ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದೆ. ಒಟ್ನಲ್ಲಿ ಸಿಎಂ ವಿರುದ್ಧ ಎಚ್ಡಿಕೆ ಮೂಡಾ ದಾಳಿ, ಮೆಗಾ ಪೊಲಿಟಿಕಲ್ ಚಾರ್ಜ್ ಶೀಟ್ ಹಾಕಿ ಏಕಾಂಗಿಯಾಗಿಯೇ ಸಮರ ನಡೆಸ್ತಾ ಇದ್ರೆ, ಕುಮಾರಸ್ವಾಮಿಯನ್ನ ಕಟ್ಟಿಹಾಕಲು ಕಾಂಗ್ರೆಸ್ನಿಂದಲೂ ಹಳೆ ಕೇಸ್ ಫೈಲ್ಗಳನ್ನ ಹಿಡಿದು ರಾಜಕೀಯ ದಾಳಿಯನ್ನ ಶುರು ಮಾಡಿದ್ದಾರೆ. ಹಾಗಾದ್ರೆ ಕರ್ನಾಟಕದ ಬೆಂಕಿ ಬಿರುಗಾಳಿ ರಾಜಕೀಯಕ್ಕೆ ಯಾರಿಂದ ಚೆಕ್ಮೇಟ್, ಯಾರಿಗೆ ಬ್ಯಾಡ್ ಟೈಮ್ ಎಂಬುದಕ್ಕೆ ಕಾಲವೇ ಉತ್ತರಿಸಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.